ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿನ್ನೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಆ ಸಿಲೆಬಸ್ಸನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ NEP ಬಂದಿದೆ. ಸೊ ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ 4 ಯೂನಿಟ್ ಇದೆ. ಯೂನಿಟ್ 1 ಏನಿದೆಯಲ್ಲ ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಯೂನಿಟ್ 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫುಲ್ಲು ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ 20 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ 7 ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥ ವೀಡಿಯೋ 8ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ಲ್ಯಾಂಗ್ವೇಜ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿನ ಕೆಮಿಸ್ಟ್ರಿ ಆಫ್ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಟರ್ಮ್ಸ್ ನಾವು ಮತ್ತೆ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತೀವಿ. ಆ ಟರ್ಮ್ಸ್ ಅಂದರೆ ಏನು, ಅದು ಯಾಕಾಗತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಎರರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಎರರ್ಸ್, ಅದರಲ್ಲಿ ಎರರ್ಸ್ ಅಂದರೆ ಏನು, ಪ್ರಿಸಿಷನ್ ಅಂದರೆ ಏನು, ಆ್ಯಕ್ಯುರಸಿ ಅಂದರೆ ಏನು, ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎರರ್, ಹೌ ಇಟ್ ಈಸ್ ಅವೇ ಫ್ರಮ್ ದಿ ಟ್ರೂ ವ್ಯಾಲ್ಯೂ, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಏನಿದೆ, ಪರ್ಸೆಂಟೇಜ್ ಆಫ್ ಎರರ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಅ ಕೆಮಿಕಲ್ ಮೆಷರ್ಮೆಂಟ್. ಇಟ್ಸ್ ಅ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್. ಆ್ಯಕ್ಚುಲಿ ಎಲ್ರಿಚ್ ಹುಲ್ಮ್ಯಾನ್ ಆಸ್ಟ್ವರ್ನ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿ, ಫಾದರ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆಲ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಡ್ರಾ ಆನ್ ದಿ ಐಡಿಯಾಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ದಿ ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಅನಾಲಿಟಿಕಲ್ ಕೆಮಿಸ್ಟ್ರಿ ನಮ್ಗೆ ಹೇಳ್ತಾ ಹೋಗುತ್ತೆ ಯಾವುದೇ ಒಂದು ಮೆಷರ್ಮೆಂಟ್ ಇರ್ಬೋದು, ಅದು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಇರ್ಬೋದು, ಟೈಟ್ರೇಷನ್ಸ್ ಇರ್ಬೋದು, ಅದನ್ನೆಲ್ಲ ಟೆಕ್ನಿಕ್ಸ್ ಯಾವುದಿದೆ. ಸೊ ಅನಾಲಿಟಿಕ್ ಕೆಮಿಸ್ಟ್ ಏನು ಮಾಡ್ತಿರ್ತಾರೆ, ಎವ್ರಿ ಡೇ ದೆ ಕೀಪ್ ಆನ್ ಚೇಂಜಿಂಗ್, ಇರೋವಂಥ ಐಡಿಯಾಗಳನ್ನ, ಇರೋವಂಥ ಪ್ರಿನ್ಸಿಪಲ್ಸ್ಗಳ ಮೇಲೆ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಬೇರೆ ಬೇರೆ ನನಗೆ ಇನ್ಸ್ಟ್ರೂಮೆಂಟ್ಗಳು ಆಗ್ತಾ ಇರುತ್ತೆ. ಎರರ್ ಕಡಿಮೆ ಆಗೋಂತಿರುತ್ತಾ. ಸೊ ಹೊಸ ಐಡಿಯಾಸ್ ಆಗುತ್ತೆ, ಹೊಸ ಟೆಕ್ನಿಕ್ಸ್ ಯಾವುದಿದೆ ಅದ್ರ ಬಗ್ಗೆ ಅವರು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ನಾನು ಮುಂಚೆನೇ ಹೇಳಿದೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಸ್ಟಡಿ ಆಫ್ ಮೆಷರ್ಮೆಂಟ್ಸ್ ಅಂತ. ಯೂಶಲಿ ಮೆಷರ್ಮೆಂಟ್ಸ್ ಅಂತ ಅಂದರೆ ನಾವು ಲೆಂತ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಮಾಸು, ಡೆನ್ಸಿಟಿ, ಟೆಂಪ್ರೇಚರ್, ಇದನ್ನೆಲ್ಲ ಮೆಷರ್ ಮಾಡ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ಲಿ ಇನ್ ಕೆಮಿಸ್ಟ್ರಿ ಲೆಂತ್ ಎಲ್ಲ ಮೀಟರ್ಸಲ್ಲಿ ಹೇಳ್ತೀವಿ, ವಾಲ್ಯೂಮ್ಸ್ ಎಲ್ಲ ಮೀಟರ್ ಕ್ಯೂಬಲ್ಲಿ ಹೇಳ್ತೀವಿ ಅಥವಾ ಲೀಟ್ರಲ್ಲಿ ಹೇಳ್ತೀವಿ. ಸೊ ನಿಮಗೆ CM ಕ್ಯೂಬ್ ಅಂತ ಹೇಳ್ತೀವಿ, ಮೀಟರ್ ಕ್ಯೂಬಲ್ಲಿ ಹೇಳ್ತೀವಿ. ವಾಲ್ಯೂಮ್ನ ನೀವು ಆ್ಯಕ್ಚುಲಿ ಟೈಟ್ರೇಷನ್ಸ್ ಎಲ್ಲ ಮಾಡಿದ್ರೆ ಇನ್ CM ಕ್ಯೂಬ್ ಅಂತ ಹೇಳ್ತೀವಿ. ಮಾಸ್ ಗ್ರಾಮ್ಸಲ್ಲಿ ಹೇಳ್ಬೋದು, KGಸನ್ನು ಹೇಳ್ಬೋದು. ಡೆನ್ಸಿಟಿ ಗ್ರಾಮ್ ಪರ್ ಮೀಟರ್ ಕ್ಯೂಬಿಕ್ಗಳು, ಗ್ರಾಮ್ ಪರ್ ಲೀಟರ್ ಹೇಳ್ಬೋದು. ಟೆಂಪರೇಚರ್ ಡಿಗ್ರಿ ಅಥವಾ ಕೆಲ್ವಿನಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಟೆಂಪರೇಚರು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ 0 ಡಿಗ್ರಿ ಅಂತ ಹೇಳ್ತೀವಿ, 273 ಕೆಲ್ವಿನ್ ಅಂತ ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ, 373 ಕೆಲ್ವಿನ್ ಅಂತ ಹೇಳ್ತೀವಿ. ದ 0 ಪಾಯಿಂಟ್ ಅಥವಾ ಕೆಲ್ವಿನ್ ಸ್ಕೇಲಲ್ಲಿ 0K ಅಂತ ಹೇಳ್ತೀವಿ ಅಥವಾ ಅಬ್ಸಲ್ಯೂಟ್ 0 ಅಂತ ಹೇಳ್ತೀವಿ, -273 ಕೆಲ್ವಿನ್ ಅಂತ ಹೇಳ್ತೀವಿ. ಚೇಂಜ್ ಆಫ್ 1 ಡಿಗ್ರಿ ಇಸ್ ಸೇಮ್ ಆಸ್ 1K ಅಂತ ಹೇಳ್ತೀವಿ. ಸೊ ಹಾಗಾಗಿ ಬೇರೆ ಬೇರೆ ಯೂನಿಟ್ಸ್ಗಳನ್ನ ತಗೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ಮೆಷರ್ ಮಾಡ್ತಾ ಹೋಗ್ತೀವಿ. ಆ ಮೆಷರ್ಮೆಂಟ್ ಮಾಡೋದ್ರಲ್ಲಿ ಏನೇನು ಮಿಸ್ಟೇಕ್ಸ್ ಆಗುತ್ತೆ, ಎಲ್ಲಿ ತಪ್ಪು ಹೋಗ್ಬೋದು, ಅದು ಆ್ಯಕ್ಯುರೇಟಾಗಿ ಬರುತ್ತಾ ಇಲ್ವಾ, ಅದನ್ನು ಚೆಕ್ ಮಾಡ್ತೀವಲ್ಲ, ಆ ಸೈನ್ಸ್ಗೆ ನಾವೇನಂತ ಕರಿತೀವಿ, ಆ ಪಾರ್ಟ್ ಆಫ್ ದಿ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಎವ್ಯಾಲ್ಯೂಯೇಟಿಂಗ್ ಮೆಷರ್ಮೆಂಟ್ಸ್. ಈಗ ನನಗೆ ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿದೆ, ಅದನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡೋದು. ಯೂಶಲಿ ನಮಗೆ ಒಂದು ಕರೆಕ್ಟ್ ವ್ಯಾಲ್ಯೂ ಇರುತ್ತೆ, ಟ್ರೂ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ರೆಫರೆನ್ಸ್ ಆಗಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಸೊ ಈಗ ನನಗೆ ಇರುತ್ತೆ, ಈಗ ನನಗೆ ಟ್ರೂ ವ್ಯಾಲ್ಯೂ ಅಂದರೆ ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ವೇಟ್ ಇದೆ. ಮಾಲಿಕ್ಯುಲರ್ ವೇಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಅದರದ್ದು ಮಾಲಿಕ್ಯುಲರ್ ವೇಟ್ ಹೇಳಿ ಅಂತಂದರೆ ಸೋಡಿಯಮ್ದು ಎಷ್ಟು ಅಟಾಮಿಕ್ ವೇಟ್ ಇದೆ, ಹೈಡ್ರೋಜನ್ದು ಎಷ್ಟು ಅಟಾಮಿಕ್ ವೇಟ್ ಇದೆ, ಆಕ್ಸಿಜನ್ ಎಷ್ಟು ಅಟಾಮಿಕ್ ವೇಟ್ ಇದೆ, ಎಲ್ಲ ಆ್ಯಡ್ ಮಾಡ್ತೀನಿ, 40 ಬರುತ್ತೆ. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಟ್ರೂ ವ್ಯಾಲ್ಯೂ ಅಥವಾ ಕರೆಕ್ಟ್ ವ್ಯಾಲ್ಯೂ ಅಂತೀವಿ. ಅದಕ್ಕೆ ಅಕ್ಸೆಪ್ಟೆಡ್ ವ್ಯಾಲ್ಯೂ ಅಂತ ಕರಿತೀವಿ. ಅದು ನಾನು ಎಕ್ಸ್ಪೆರಿಮೆಂಟಲ್ಲಿ ಮಾಡ್ತೀನಿ. ಎಕ್ಸ್ಪೆರಿಮೆಂಟಲ್ಲಿ ಮಾಡಿದಾಗ ಅದು 40 ಬರೋ ಕಡೆಗೆ ಇನ್ನೂ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಅದಕ್ಕೆ ನಾನೇನಂತ ಕರಿತೀನಿ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಥವಾ ಥಿಯರಿಟಿಕಲ್ ವ್ಯಾಲ್ಯೂ. ಲ್ಯಾಬೆಲ್ಲ ಮಾಡೋವಂಥದ್ದಕ್ಕೆ ಥಿಯರಿಟಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಲ್ಯಾಬಲ್ಲಿ ಮಾಡೋದಕ್ಕೆ ಪ್ರಾಕ್ಟಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಏನು ಆ್ಯಕ್ಚುಲಿ ಬರುತ್ತಲ್ಲ ಅದಕ್ಕೆ ನಾವು ಥಿಯರಿಟಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಯಾವಾಗೂ ಥಿಯರಿಟಿಕಲ್ ವ್ಯಾಲ್ಯೂಗೂ ಮತ್ತು ಪ್ರಾಕ್ಟಿಕಲ್ ವ್ಯಾಲ್ಯೂಗೂ ದೇರ್ ವಿಲ್ ಬಿ ಡಿಫ್ರೆನ್ಸ್. ತಪ್ಪಾಗ್ತಾ ಹೋಗುತ್ತೆ, ಕರೆಕ್ಟ್ ಬರೋದಿಲ್ಲ. ಸೊ ಆ ಡಿಫ್ರೆನ್ಸ್ ಏನಿದೆಯಲ್ಲ ಆ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಎರರ್ ಅಂತ ಕರಿತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಅಕ್ಸೆಪ್ಟೆಡ್ ವ್ಯಾಲ್ಯೂ ಆ್ಯಂಡ್ ದಿ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ. ಥಿಯರಿಟಿಕಲ್ ವ್ಯಾಲ್ಯೂ ಮತ್ತು ಪ್ರಾಕ್ಟಿಕಲ್ ವ್ಯಾಲ್ಯೂಗೂ ಏನು ಡಿಫ್ರೆನ್ಸ್ ಇದೆಯಲ್ಲ ಆ ಡಿಫ್ರೆನ್ಸ್ಗೆ ನಾವು ಎರರ್ ಅಂತ ಹೇಳ್ತೀವಿ. ಯೂಶಲಿ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಪರ್ಸೆಂಟೇಜ್ ಯಾಕೆಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ವಾಟ್ ಯು ಗಾಟ್ ಮೈನಸ್ ವಾಟ್ ಯು ಸಪೋಸ್ ಟು ಗೆಟ್
ಅವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ ತೊಗೊಳ್ತೀವಿ ಇಂಟು 100 ಡಿವೈಡೆಡ್ ಬೈ ವಾಟ್ ಯು ಸಪೋಸ್ ಟು ಗೆಟ್. ಆವಾಗ ನಿಮಗೆ ಪರ್ಸೆಂಟೇಜ್ ಎರರ್ ಬರ್ತಾ ಹೋಗುತ್ತೆ. ಸೊ ಪರ್ಸೆಂಟೇಜ್ ಎರರ್ ಎಕ್ಸ್ಟ್ರಾ ಅಕ್ಸೆಪ್ಟೆಡ್ ಅಂತಂದರೆ ಯಾವುದೋ ಒಂದು ಮೆಜರ್ಮೆಂಟ್ ಮಾಡಿದಾಗ +or-5% ಎರರ್ ಇಸ್ ಓನ್ಲಿ ಅಲೋಡ್. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ನಾವು ಮಾಡಿರೋದು ತಪ್ಪಾಗಿರುತ್ತೆ, ರೀಮೆಷರಬಲ್ ಮಾಡಬೇಕು. ಸೊ ವ್ಯಾಲ್ಯೂ -5 to +5 ಅಷ್ಟಿದ್ರೆ ಅಕ್ಸೆಪ್ಟಬಲ್. ಅದಕ್ಕಿಂತ ಜಾಸ್ತಿ ಆಯಿತು, ಅದಕ್ಕಿಂತ ಕಡಿಮೆ ಆಯಿತು ಅಂತಂದ್ರೂ ಅವಾಗ ಏನಾಗುತ್ತೆ, ನಾವು ಅದನ್ನು ಮತ್ತೆ ಮಾಡಬೇಕಾಗತ್ತೆ. ಸೊ ಯಾಕೆ ತಪ್ಪಾಗುತ್ತೆ? ಆ ತಪ್ಪಾಗೋದಕ್ಕೆ ನಾವೇನಂತ ಕರಿತೀವಿ, ಎರರ್ಸ್ ಅಂತ ಕರಿತೀವಿ. ಆ ಎರರ್ಸ್ ಯಾಕಾಗುತ್ತೆ? ಇಟ್ಸ್ ಇಂಪಾಸಿಬಲ್ ಟು ಎಲಿಮಿನೇಟ್ ದಿ ಎರರ್ಸ್. ಯಾಕೆಂದರೆ ಯಾವುದೋ ಒಂದು ಕೆಲಸ ಮಾಡ್ತಿದ್ದಾಗ ತಪ್ಪುಗಳು ಆಗ್ತಾ ಹೋಗುತ್ತೆ. ಆ ತಪ್ಪನ್ನ ನಾವು ಎಲಿಮಿನೇಟ್ ಮಾಡೋದು ಕಷ್ಟ ಆಗುತ್ತೆ. ಆಗ ನಾವು ಮಾಡಿರುವಂಥ ಡೇಟಾ ಕರೆಕ್ಟಾಗಿದೆಯಾ ಇಲ್ವಾ ಅದ್ರ ಮೇಲೆ ಹೇಗೆ ಡಿಪೆಂಡೆಂಟ್ ಆಗೋದು? ಡೇಟಾ ಆಫ್ ಅನ್ನೋನ್ ಕ್ವಾಲಿಟಿ ಈಸ್ ಯೂಸ್ಲೆಸ್. ಸೊ ಹಾಗಾಗಿ ನನಗೇನಾಗುತ್ತೆ, ಎರರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಕ್ಯಾರಿ ಔಟ್, ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ರಿಪ್ಲಿಕಾದಲ್ಲಿ ಮೆಷರ್ಮೆಂಟ್ ಮಾಡಬೇಕಾಗತ್ತೆ. ಅನಲೈಸ್ ಆ್ಯಕ್ಯುರೇಟ್ಲಿ ವಿತ್ ಅ ನೋನ್ ಸ್ಟ್ಯಾಂಡರ್ಡ್ಸ್, ಪರ್ಫಾರ್ಮ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಆನ್ ಡೇಟಾ. ಸೊ ಈಗ ಅದಕ್ಕೋಸ್ಕರ ನೀವು ಟೈಟ್ರೇಷನ್ ಮಾಡಿದಾಗೆಲ್ಲ ಏನು ಮಾಡ್ತೀವಿ, ಸೇಮ್ ಪರ್ಸನ್ ಮಾಡ್ತಾ ಇದ್ದೀವಿ, ಸೇಮ್ ಎಕ್ಸ್ಪೆರಿಮೆಂಟಲ್ ಕಂಡೀಷನ್, ಸೇಮ್ ರಿಯೇಜೆಂಟ್, ಎವ್ರಿಥಿಂಗ್ ಇಸ್ ಸೇಮ್. ಅಂದರೆ ನಾವೇನು ಮಾಡ್ತೀವಿ, ಐ ಯು ಗೋಯಿಂಗ್ ಟು ಕಂಟಿನ್ಯೂ ದ ಟೈಟ್ರೇಷನ್ ಅಂಟಿಲ್ ಯು ಗೆಟ್ ಕನ್ಕರೆಂಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ನನಗೆ ರಿಪ್ಲಿಕಾ ಮಾಡಿ ಅದನ್ನು ಮತ್ತೆ ರಿಪೀಟ್ ಮಾಡಿ ಅದನ್ನು ಏನು ಮಾಡ್ಕೊಳ್ತಾ ಹೋಗ್ತೀನಿ, ನಾನು ಫೈನಲೈಸ್ ಮಾಡ್ಕೊಳ್ತೀನಿ, ನಾನು ಅದು ಕರೆಕ್ಟ್ ಅಂತ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹಾಗಿದ್ದಾಗ ನನಗೆ 2 ಟರ್ಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್. ಯಾವುದೇ ಒಂದು ಮೆಷರ್ಮೆಂಟ್ ಮಾಡಿದಾಗ ನನಗೆ 2 ಇಂಪಾರ್ಟೆಂಟ್ ಆಗುತ್ತೆ. ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಎರರ್, ಒಂದಕ್ಕೆ ಪ್ರಿಸಿಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆ್ಯಕ್ಯುರಸಿ ಅಂತ ಹೇಳ್ತೀವಿ. ಅದು ಯಾಕಾಗುತ್ತೆ ಅಂದರೆ ಪ್ರಿಸಿಷನ್ ಆಫ್ ಎನ್ ಎಕ್ವಿಪ್ಮೆಂಟ್, ಆ್ಯಕ್ಯುರಸಿ ಆಫ್ ದಿ ಮೆಷರ್ಮೆಂಟ್. ಪ್ರಿಸಿಷನ್ ಆಫ್ ದಿ ಎಕ್ವಿಪ್ಮೆಂಟ್, ನಾವು ಯಾವುದೋ ಎಕ್ವಿಪ್ಮೆಂಟಲ್ಲಿ ಮಾಡ್ತಾ ಇದ್ದೀವಿ, ಅದು ಪ್ರಿಸೈಸ್ ಆಗಿದೆಯಾ ಇಲ್ವಾ. ಅದೇ ಥರ ಮೆಷರ್ಮೆಂಟ್ ಮಾಡ್ತಾ ಇರೋಂಥದ್ದು ಆ್ಯಕ್ಯುರೇಟ್ ಆಗಿದೆಯಾ ಇಲ್ವಾ, ಪ್ರಿಸೈಸ್ ಆಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ಆವಾಗ ಏನಾಗುತ್ತೆ, ಎರರು ಮಿನಿಮೈಸ್ ಆಗುತ್ತೆ. ಏಗೇನ್ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿಕೊಂಡ್ರೆ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅನ್ನೋ ಇದಕ್ಕೆ ಹೋದರೆ, ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ಅಲ್ಲಿ ಡೀಟೇಲ್ ಆಗಿ ಆ್ಯಕ್ಯುರಸಿ ಪ್ರಿಸಿಷನ್ ಅಂದರೆ ಅಂತ ನಾನು ಹೇಳಿದ್ದೀನಿ. ಸೊ ಆ್ಯಕ್ಯುರೇಟ್ ಆಗಿರಬೇಕು, ಪ್ರಿಸೈಸ್ ಆಗಿರಬೇಕು. ಆವಾಗ ಏನಾಗುತ್ತೆ, ಎರರು ಕಡಿಮೆ ಆಗುತ್ತೆ. ಎರರು ಕಡಿಮೆ ಆಯಿತು ಅಂದರೆ ಅಂದರೆ ನಿಮ್ಮದು ವ್ಯಾಲ್ಯೂ ಬರ್ತಾ ಇರುವಂಥದ್ದು, ನೀವು ಮಾಡಿರುವಂಥ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಏನಿದೆಯಲ್ಲ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವ್ಯಾವ ಥರ ಟೈಪ್ ಎರರ್ ಆಗುತ್ತೆ ಅಂತ ಹೇಳಿದೆ, ಯಾವ್ಯಾವ ಥರ ಟೈಪ್ ಎರರ್ಸ್ ಇದೆ? 2 ಥರ ಎರರ್ಸ್ ಇದೆ. ಒಂದಕ್ಕೆ ರ್ಯಾಂಡಮ್ ಅಂತ ಹೇಳ್ತೀವಿ, ಇನ್ಡಿಟರ್ಮಿನೇಟ್ ಎರರ್ಸ್ ಅಂತ ಹೇಳ್ತೀವಿ. ಇನ್ಡಿಟರ್ಮಿನೇಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಕ್ಸಾಕ್ಟ್ ರೀಸನ್ ವಿ ಡೋಂಟ್ ನೋ. ರ್ಯಾಂಡಮ್ ಆಗುತ್ತೆ, ಆಕ್ಸಿಡೆಂಟಲಿ ತನ್ನಷ್ಟಕ್ಕೆ ತಾನೇ ಆಗಿಬಿಡುತ್ತೆ. ಸೊ ಯಾಕೆ ಆಗುತ್ತೆ ಅಂತಲೇ ರೀಸನ್ ಗೊತ್ತಿಲ್ಲದಿರೋವಂಥ ಎರರ್ಸ್ಗೆ ನಾವೇನಂತ ಕರಿತೀವಿ, ರ್ಯಾಂಡಮ್ ಎರರ್ಸ್ ಅಂತ ಹೇಳ್ತೀವಿ. ಅದನ್ನು ನಾವೇನು ಮಾಡ್ಬೋದು, ಇಟ್ ಕೆನಾಟ್ ಬಿ ಎಲಿಮಿನೇಟೆಡ್, ನಮ್ಗೆ ಗೊತ್ತಿಲ್ಲದಲೇ ಆಗೋವಂಥದ್ದು, ಅದಕ್ಕೆ ಅದನ್ನು ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಕ್ಯಾನ್ ಬಿ ಮಿನಿಮೈಸ್ಡ್. ಇಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಆ್ಯಕ್ಯುರಸಿನ ಅಫೆಕ್ಟ್ ಮಾಡುತ್ತೆ. ಇನ್ನೊಂದು ಥರ ಇದೆ ಸಿಸ್ಟಮ್ಯಾಟಿಕ್ ಅಥವಾ ಡಿಟರ್ಮಿನೇಟ್ ಎರರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನನಗೆ ರೀಸನ್ ಗೊತ್ತಿದೆ, ಯಾಕೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಏನು ಮಾಡ್ಬೋದು, ಇದನ್ನು ಎಲಿಮಿನೇಟ್ ಮಾಡ್ಕೋಬೋದು. ಇದು ಕಾನ್ಸ್ಟೆಂಟ್ ಆಗಿರ್ಬೋದು, ಆ ಎರರು ಕಾನ್ಸ್ಟೆಂಟ್ ಆಗಿರ್ಬೋದು, ಇಲ್ಲ ಅಂದರೆ ಪ್ರಪೋರ್ಷನೇಟ್ ಆಗಿರ್ಬೋದು. ಹಾಗಾಗಿ ಇಟ್ ಆಲ್ಸೋ ಅಫೆಕ್ಟ್ ದಿ ಆ್ಯಕ್ಯುರಸಿ. ಸೊ 2 ಟೈಪ್ ಆಫ್ ಎಕ್ಸ್ಪೆರಿಮೆಂಟಲ್ ಎರರ್ಸ್ ಇದೆ. ಒಂದಕ್ಕೆ ರ್ಯಾಂಡಮ್ ಅಂತ ಹೇಳ್ತೀವಿ ಅಥವಾ ಇನ್ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಇನ್ನೊಂದಕ್ಕೆ ಸಿಸ್ಟಮ್ಯಾಟಿಕ್ ಅಥವಾ ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಸಿಸ್ಟಮ್ಯಾಟಿಕ್ ಎರರ್ ಕೆನ್ ಬಿ ಮಿನಿಮೈಸ್ಡ್, ರ್ಯಾಂಡಮ್ ಎರರ್ಸ್ ಕೆನಾಟ್ ಬಿ ಮಿನಿಮೈಸ್ಡ್. ಸಿಸ್ಟಮ್ಯಾಟಿಕ್ ಎರರ್ಸ್ ಕೆನ್ ಬಿ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದೆ. ಈಗ ಅದಕ್ಕೆ ನಮ್ಗೆ ಏನು ಹೇಳ್ತೀವಿ ಅಂತಂದರೆ, ಈಗ ಟೈಟ್ರೇಷನ್ ಮಾಡ್ತಾ ಇದ್ದೀರಾ, ನಾವು ಬ್ಯೂರೆಟ್ ರೀಡಿಂಗ್ನ ತೊಗೊಂಡಾಗ ಈಗ ಅದು 22 ಪಾಯಿಂಟ್ ಸಮಥಿಂಗ್ ಬಂದಿದ್ರು ನೀವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅಗೇನ್ ಯು ಸ್ಟಾರ್ಟ್ ಫ್ರಮ್ 0 ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವಾಗ ಏನಾಗ್ತಾ ಇದೆ ಅಂದರೆ, ಆ ಬ್ಯೂರೆಟಲ್ಲೇ ಏನಾದ್ರೂ ಎರರ್ಸ್ ಇದ್ದರೆ, ಆ ಗ್ರ್ಯಾಜುಯೇಷನ್ ನಾವು ಏನು ಕೊಟ್ಟಿದ್ದೀವಲ್ಲ ಅದರಲ್ಲಿ ಏನಾದರೂ ಎರರ್ಸ್ ಇದ್ದರೆ 0 to 25ಗೆ ಅಥವಾ 22ಗೆ ಏನು ಇದೆಯಲ್ಲ ಎರರ್ಸು, ಅದೇ ಎರರ್ಸ್ ಏನಾಗುತ್ತೆ, ನಾವು 2ನೇ ಸಲ ಮಾಡಿದಾಗ ಏನಾಗುತ್ತೆ, ಇಟ್ ರಿಮೈನ್ಸ್ ಸೇಮ್. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಆಲ್ವೇಸ್ ಯು ಸ್ಟಾರ್ಟ್ ಯುವರ್ ಟೈಟ್ರೇಷನ್ ಫ್ರಮ್ 0 to 25 ಅಂತ ಹೇಳಿ. ಅದೇ 25ಇಂದ ಮುಂದಕ್ಕೂ ಕಂಟಿನ್ಯೂ ಮಾಡ್ಬೋದು, ಬಿಕಾಸ್ ದ ಬ್ಯೂರೆಟ್ ವಿಲ್ ಗೋಯಿಂಗ್ ಟು ಹ್ಯಾವ್ 50 ml. ಆದರೂ ನಾವು ಹಂಗೆ ಮಾಡಿದ್ರೆ ಯಾಕೆ 0 ಮಾಡ್ತೀವಿ ಅಂತಂದರೆ, ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಏನು ಗ್ರ್ಯಾಜುಯೇಷನ್ಸಲ್ಲಿ ಏನು ಮಿಸ್ಟೇಕ್ಸ್ ಇದೆ, ಏನು ಎರರ್ ಇದೆ, ಆ ಎರರ್ ಏನಾಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಥರ ಅದು ಆಗುತ್ತೆ. ಅಥವಾ ಇದೇನಾಗಿರ್ಬೋದು, ಪ್ರಪೋರ್ಷನೇಟ್ ಆಗಿರ್ಬೋದು. ಈಗ ಏನಾಗ್ತಾ ಇರುತ್ತೆ ಅಂದರೆ, ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಏನಾಗ್ತಿದೆ ಅಂದರೆ ಸೈಡ್ ಎಫೆಕ್ಟ್ಸು ಬರ್ತಾ ಹೋಗುತ್ತೆ. 10 ಮಿನಿಟ್ಸ್ ಆದಾಗ ಸೈಡ್ ಪ್ರಾಡಕ್ಟ್ ಬೇರೆ ಇರ್ತದೆ, 20 ಮಿನಿಟ್ಸ್ ಆದಮೇಲೆ ಬರೋವಂಥದ್ದು ಪ್ರಾಡಕ್ಟು ಬೇರೆ ಆಗಿರುತ್ತೆ. ಸೊ ಇಂಪ್ಯೂರಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗ್ಬೋದು ವಿತ್ ದ ಟೈಮ್. ಸೊ ಅವಾಗ ಏನಾಗುತ್ತೆ, ಅದು ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಸೊ ಸಿಸ್ಟಮ್ಯಾಟಿಕ್ ಎರರ್ಸ್ ಕ್ಯಾನ್ ಬಿ ಕಾನ್ಸ್ಟೆಂಟ್ ಆರ್ ಇಟ್ ಮೇ ಬಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ ನಾವು. ಸೊ ಸೋರ್ಸಸ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ಸ್ ಯಾವ್ಯಾವ್ದು ಇರ್ಬೋದು, ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಹೇಳ್ತೀವಿ. Instrumental error need frequent calibration both for apparatus such as volumetric flask, burette,
ಬಟ್ ಆಲ್ಸೋ ಫಾರ್ ದಿ ಎಲೆಕ್ಟ್ರಾನಿಕ್ ಡಿವೈಸಸ್ ಸಚ್ ಆಸ್ ಸ್ಪೆಕ್ಟ್ರೋಫೋಟೋಮೀಟರ್ಸ್. ಸೊ ಈಗ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಎರರ್ಸ್ ಅಂದರೆ ನನಗೆ ರೀಸನ್ ಗೊತ್ತಿದೆ ಯಾಕಿದೆ ಅಂತ. ಸೊ ನಾವು ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಆ ಇನ್ಸ್ಟ್ರೂಮೆಂಟು ಸರಿ ಇದೆಯಾ, ಆಪ್ರೇಟರ್ ಸರಿ ಇದೆಯಾ ಅಲ್ವಾ. ಅದ್ರ ಮೇಲೆ ಗ್ರಾಜುಯೇಷನ್ ಮೇಲೆ 25 ml ಅಂತ ಗ್ರಾಜುಯೇಷನ್ ಪಿಪೆಟ್ಸಲ್ಲಿ ಇರುತ್ತೆ, ಆದರೆ ಅದು ಎಕ್ಸಾಕ್ಟ್ಲಿ 25 ml ಇದೆಯಾ ಇಲ್ವಾ, ದಟ್ ವಿ ಡೋಂಟ್ ನೋ. ಆ ಥರ ಈಗ ವಾಲ್ಯೂಮೆಟ್ರಿಕ್ ಫ್ಲಾಸ್ಕಲ್ಲಿ ಅದು 250 ml ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಅಂತ ಹೇಳ್ತಿದ್ರೆ ಅದು ಮಾರ್ಕಿಂಗ್ ಮಾಡಿರ್ತಾರೆ, ಅದು 250 ಇದೆಯಾ ಇಲ್ವಾ, ದಟ್ ವಿ ಹ್ಯಾವ್ ಟು ಚೆಕ್. ಹಾಗಾಗಿ ನನಗೆ ಏನಾಗುತ್ತೆ ಅಂದರೆ ಆ ಥರ ಎರರ್ಸ್ ಇರುತ್ತಲ್ಲ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂತ ಹೇಳ್ತೀನಿ. ಇಟ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ದಿ ಕ್ಯಾಲಿಬ್ರೇಷನ್ ಆ್ಯಂಡ್ ಗುಡ್ ಮೇಂಟೆನೆನ್ಸ್ ಆಫ್ ದಿ ಎಕ್ವಿಪ್ಮೆಂಟ್. ಈಗ ಸ್ಪೆಕ್ಟ್ರೋಫೋಟೋಮೀಟರ್ಸ್ ಎಲ್ಲ ಇದೆ, ಅದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅದು. ಸೊ ಅದನ್ನು ನಾನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಆ ಇನ್ಸ್ಟ್ರೂಮೆಂಟ್ನ ನಾನು ಏನು ಮಾಡ್ಕೋಬೋದು, ಎರರ್ಸಿಂದ ಅವಾಯ್ಡ್ ಮಾಡ್ಕೋಬೋದು. ಕ್ಯಾಲಿಬ್ರೇಷನ್ ಮಾಡಿ, ಈಗ 25 ml ಇದೆ ಅಂತಂದರೆ 25 ml ಇದೆಯಾ ಇಲ್ವ ಅಂತ ಚೆಕ್ ಮಾಡಿ ನಾನು ಕ್ಯಾಲಿಬ್ರೇಟ್ ಮಾಡಿ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ ಈ ಥರ ಎರರ್ಸು ಕಂಡುತ್ತೆ. ಎರಡನೇ ಥರ ಎರರ್ಗೆ ನಾವು ಮೆಥಡ್ ಎರರ್ ಅಂತ ಹೇಳ್ತೀವಿ. ಡ್ಯೂ ಟು ದಿ ಇನ್ಅಡಿಕ್ವೆನ್ಸ್ ಇನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬಿಹೇವಿಯರ್ ಆಫ್ ದಿ ರಿಯೇಜೆಂಟ್ ಆ್ಯಂಡ್ ರಿಯಾಕ್ಷನ್. ಸ್ಲೋ ಆಗ್ಬೋದು, ಇನ್ಕಂಪ್ಲೀಟ್ ಆಗ್ಬೋದು, ಹಾಗಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಕೋಟಿನಿಕ್ ಆ್ಯಸಿಡ್ ಡಸ್ ನಾಟ್ ರಿಯಾಕ್ಟ್ ಕಂಪ್ಲೀಟ್ಲಿ ಅಂಡರ್ ದಿ ನಾರ್ಮಲ್ ಜೆಲ್ಡಾರ್ ಕಂಡೀಷನ್ಸ್ ಆಫ್ ದಿ ನೈಟ್ರೋಜನ್ ಎಸ್ಟಿಮೇಷನ್. ಸೊ ಅವಾಗ ಏನು ಮಾಡಬೇಕಾಗತ್ತೆ, ನಾನು ಮಾಡ್ತಾ ಇರೋ ಮೆಥಡೇ ಸರಿ ಇಲ್ಲ, ಸೊ ಐ ಹ್ಯಾವ್ ಟು ಗೋ ಫಾರ್ ಡಿಫ್ರೆಂಟ್ ಮೆಥಡ್. ಸೊ ಹಂಗಾಗಿ ನಾನು ಏನು ಮಾಡ್ಕೋಬೇಕಾಗತ್ತೆ, ಸ್ಟ್ಯಾಂಡರ್ಡ್ ಮೆಥಡ್ ಇದೆಯಾ ನಾನು ಮಾಡ್ತಾ ಇರೋದಕ್ಕೆ, ಎರರ್ ಕಡಿಮೆ ಆಗ್ತಾ ಇದೆ ಅದನ್ನು ನೋಡ್ಕೋಬೇಕಾಗತ್ತೆ. ಅನಾಲಿಸಿಸ್ ಆಫ್ ದಿ ಸರ್ಟಿಫೈಡ್ ಸ್ಟ್ಯಾಂಡರ್ಡ್ಸ್, ಪ್ರತಿಯೊಂದು ರಿಯಾಕ್ಷನ್ಸ್ಗೂ ಪ್ರತಿಯೊಂದು ಟೈಟ್ರೇಷನ್ಗೂ ತಂದೆ ಆದ ಸರ್ಟಿಫೈಡ್ ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ್ರೆ ಈ ಮೆಥಡ್ ಎರರ್ನ ಕಡಿಮೆ ಮಾಡ್ಕೋಬೋದು. ಇಂಡಿಪೆಂಡೆಂಟ್ ಮೆಥಡ್, ಒಂದೇ ಮೆಥಡ್ ಮಾಡಿದ್ರೆ ಅದನ್ನು ಬೇರೆ ಬೇರೆ ಮೆಥಡಲ್ಲಿ ಚೆಕ್ ಮಾಡ್ಬೋದು. ಅನಾಲಿಸಿಸ್ ಆಫ್ ದಿ ಬ್ಲ್ಯಾಂಕ್ಸ್ ಮಾಡ್ಬೋದು. ಫಸ್ಟು ಬ್ಲ್ಯಾಂಕ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ ಕಂಪ್ಯಾರಿಟಿವ್ಲಿ ಅದು ಏನಿದೆ ಅಂತ ನಾನು ನೋಡ್ಕೋಬೋದು. ಸೊ ಈ ರೀತಿಯಾಗಿ ನಾನು ಮೆಥಡ್ ಎರರ್ಸ್ನ ಏನು ಮಾಡ್ಬೋದು, ಮಿನಿಮೈಸ್ ಮಾಡ್ಕೋಬೋದು. ಮೂರನೇ ಟೈಪ್ ಆಫ್ ಎರರ್ ಇದೆ, ಅದಕ್ಕೆ ನಾವು ಪರ್ಸ್ನಲ್ ಎರರ್ ಅಂತ ಹೇಳ್ತೀವಿ. ನಮ್ಮಷ್ಟಕ್ಕೆ ನಾವೇ ಆಗೋದು, ಇನ್ಸೆನ್ಸಿಟಿವ್ ಟು ದಿ ಕಲರ್ ಚೇಂಜಸ್. ಈಗ ನನಗೆ ಕಲರ್ ಬ್ಲೈಂಡ್ನೆಸ್ ಇದೆ, ಕಲರ್ ಕಾಣಿಸ್ತಾ ಇಲ್ಲ, ಅದು ಆಗುವಂಥದ್ದು. ಅಥವಾ ನಾವು ಏನೋ ರೀಡಿಂಗ್ಸ್ ಇರುತ್ತೆ ಕರೆಕ್ಟಾಗಿ ಓದ್ದಲೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯೂರೆಟ್ಸ್ ಇರ್ಬೋದು ಅಥವಾ ಪಿಪೆಟ್ಸ್ ಇರ್ಬೋದು, ಅಲ್ಲೆಲ್ಲ ಏನಾಗುತ್ತೆ, ಲೋಯರ್ ಮೆನಿಸ್ಕಸ್ ನೋಡಿ ಅಂತ ಹೇಳ್ತಿರ್ತೀವಿ. ನೀವು ಲೋಯರ್ ಮೆನಿಸ್ಕಸ್ ಕರೆಕ್ಟಾಗಿ ನೋಡಲಿಲ್ಲ ಅಂತಂದರೆ ಇಟ್ ಮೇ ಲೀಡ್ಸ್ ಟು ಎರರ್. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ನಿಮ್ಮ ಬ್ಯೂರೆಟ್ ಆಗಿರ್ಬೋದು, ಪಿಪೆಟ್ ಆಗಿರ್ಬೋದು, ಟೇಕ್ ಟು ಯುವರ್ ಐ ಲೆವೆಲ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಮಧ್ಯದಲ್ಲಿ ಐ ಲೆವೆಲ್ಗೆ ತೊಗೊಂಡಾಗ ನಿಮ್ಗೆ ಏನಾಗ್ತಾ ಇದೆ, ಕರೆಕ್ಟಾಗಿ 19.7 ಬರ್ತಾ ಇದೆ. ಅದೇ ನೀವು ಏನಾಗ್ತಾ ಇದೆ, ಮೇಲ್ಗಡೆಗೆ ತೊಗೊಂಡಾಗ ಇನ್ನೊಂದು ಕಡೆಗೆ ಕರೆಕ್ಟಾಗಿ ನೀವು ನೋಡಲಿಲ್ಲ ಅಂದಾಗ ಸೊ ನಮ್ಮದು ಪ್ಯಾರಾಕ್ಸೈಲ್ ಅದು ಐ ಕಾಂಟ್ಯಾಕ್ಟ್ ಏನಾಗುತ್ತಲ್ಲ ಅದು ತಪ್ಪಾಗ್ಬೋದು. ಹಂಗಾಗಿ ಏನಾಗ್ಬೋದು, ನಿಮಗೆ ಕರೆಕ್ಟಾಗಿ ಕಾಣಿಸ್ದಲೇ ಇರ್ಬೋದು. ಸೊ ಇದನ್ನೆಲ್ಲ ಏನು ಮಾಡ್ಬೋದು, ಸ್ವಲ್ಪ ಕೇರ್ ತೊಗೊಂಡು ಸೆಲ್ಫ್ ಡಿಸಿಪ್ಲಿನ ಕರೆಕ್ಟಾಗಿ ಅವ್ರು ಹೇಳಿದ್ದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಈ ಥರ ಎರರ್ಸ್ನ ನಾವೇನು ಮಾಡ್ಕೋಬೋದು, ಮಿನಿಮೈಸ್ ಮಾಡ್ಬೋದು. ಸೊ ಸಿಸ್ಟಮ್ಯಾಟಿಕ್ ಎರರ್ಸ್ನ ನಾನೇನು ಮಾಡ್ಕೋಬೋದು, ಮಿನಿಮೈಸ್ ಮಾಡ್ಬೋದು. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಯಾವ ಥರ ಎರರ್ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ಆ ಎರರ್ನ ಮಿನಿಮೈಸ್ ಮಾಡ್ಕೋಬೇಕು. ಆ್ಯಕ್ಯುರೇಟ್ ಆಗೂ ಇರಬೇಕು, ಪ್ರಿಸೈಸ್ ಆಗೋ ವ್ಯಾಲ್ಯೂ ಬರಬೇಕು. ಆವಾಗ ನನಗೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ಕರೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ಕೋಬೋದು, ಆ ಎರರ್ಸ್ನೆಲ್ಲ ಏನು ಮಾಡ್ಕೋಬೇಕಾಗತ್ತೆ, ನಾನು ಮಿನಿಮೈಸ್ ಮಾಡ್ಕೋಬೇಕಾಗತ್ತೆ ಇನ್ ಆರ್ಡರ್ ಟು ಗೆಟ್ ದಿ ಆ್ಯಕ್ಯುರೇಟ್ ವ್ಯಾಲ್ಯೂ. ಸೊ ಮೆಷರ್ಮೆಂಟ್ ಕರೆಕ್ಟಾಗಿ ಆಗಬೇಕು ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಅಂತಂದರೆ ಎರರ್ಸ್ ಏನಾಗಬೇಕು, ಮಿನಿಮೈಸ್ ಆಗಬೇಕು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.